ಈ ಪಾಸ್ತಾ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಅದು ಹಿಂಗೆ ಹೆಲ್ದಿ ವೇನಾಗ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡಿಕೊಟ್ಟೆವಂದ್ರೆ ಮನೆ ಮಂದಿ ಎಲ್ಲ ಭಾರಿ ಇಷ್ಟಪಟ್ಟು ತಿಂತಾರ್ರಿ. ಖರೆ ಹೇಳತ್ತೀನಲ್ರಿ. ಮಸ್ತ್ ಮಸ್ತ್ ಅದ. ಈ ಪಾಸ್ತಾ ಮಾಡ್ಲಕ್ಕ ನಾ ಇಲ್ಲಿ ಜೋಳದ ಹಿಟ್ಟಿಂದು ಪಾಸ್ತಾ ತೊಗೊಂಡಿನ್ರಿ. ಮಾರ್ಕೆಟ್ನಾಗ ಅವೈಲೇಬಲ್ ಅವ ರೀ. ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿರಿ, ನಾ ಕಳಿಸ್ತೀನಂತ್ರಿ. ಈಗ ಏನು ಮಾಡ್ಬೇಕಾಗ್ತದ್ರಿ, ಈ ಪಾಸ್ತಾಗ ನಾವು ಕುದಿಸ್ಬೇಕಾಗ್ತದೆ. ಹೀಗಾಗಿ ಒಂದಿವ್ಸು ನೀರು ಹಾಕ್ಬಿಡ್ತೀನಿ ಅಂತ. ಜಾಸ್ತಿ ನೀರು ಹಾಕೊಂಡ್ರೂ ಏನಾಗಲ್ಲ. ಅದ್ರಾಗ ಸ್ವಲ್ಪ ಉಪ್ಪು ಹಾಕಿನ್ರಿ, ಮತ್ತು ಒಂದು ಚಮಚ ಇಲ್ಲಿ ಎಣ್ಣೆನೂ ಹಾಕಬೇಕಾಗ್ತದೆ. ಈಗ ಎಲ್ಲ ಚಂದ ಮಿಕ್ಸ್ ಮಾಡಿ ಕುದಿಲಾಕ ಬಿಡ್ಬೇಕ್ರಿ. ಹಿಂಗೆ ಕುದಿ ಬಂತಂದ್ರೆ ಈ ಪಾಸ್ತಾಗ ತಂದು ಇದ್ರಾಗ ಹಾಕ್ಬಿಡ್ಬೇಕಾಗ್ತದ್ರಿ. ಬರೀ 2 ನಿಮಿಷ ಕುದಿಸಿದ್ರೆ ಸಾಕ್ರಿ. ಯಾಕಂದ್ರೆ ಇವು ಜೋಳದ ಹಿಟ್ಟಿಂದವಲ್ರಿ, ಹೀಗಾಗಿ ಜಲ್ದಿ ಕುದಿತಾವ್ರಿ. ಬೇರೆ ಈಗ ಮೈದಾ ಹಿಟ್ಟಿಂದು ಗೋಧಿ ಹಿಟ್ಟಿಂದ ಅಂದ್ರೆ ಸ್ವಲ್ಪ ಟೈಮು ಜಾಸ್ತಿ ಹಿಡಿಸ್ತದ್ರಿ. ಮತ್ತು ಇಲ್ಲಿ ಒಂದು 75% ಅಷ್ಟೇ ಕುದಿಸ್ಕೋಬೇಕಾಗ್ತದ್ರಿ. 2 ನಿಮಿಷ ಕುದಿಸಿ ಒಂದು ಜಲ್ಲಡೆಗೆ ಹಾಕಿ ನೀರೆಲ್ಲ ಜಾನಿ ಇಟ್ಟಿನ್ರಿ. ಈಗ ಬೇಕಾದರೆ ಆ ಕುದಿಸಿಟ್ಟಿದ್ದ ಪಾಸ್ತಾದಾಗ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ರಿ, ನಡೀತದೆ. ಈಗ ಒಂದು ಪ್ಯಾನಿನಾಗ ಏನು ಮಾಡೀನ್ರಿ, ನಾ ಇಲ್ಲಿ ಬೆಣ್ಣೆ ಮತ್ತು ಎಣ್ಣೆ 2 ತೊಗೊಂಡೇನ್ರಿ. ಬೇಕಾದ್ರೆ ನೀವು ಪೂರ್ತಿ ಬೆಣ್ಣೆದಾಗೂ ಮಾಡ್ಬೋದು, ಇಲ್ಲ ಎಣ್ಣೆದಾಗೂ ಮಾಡ್ಬೋದು ರೀ. ಎಲ್ಲ ಹಿಂಗೆ ಕರಗ್ತಂದ್ರೆ ಇಲ್ಲಿ ಸಣ್ಣ ಹುಳಿದು ಬೆಳ್ಳುಳ್ಳಿ ಸೇರಿಸ್ಲತ್ತೀನಿ. ಜಾಸ್ತಿ ಸೇರಿಸ್ರಿ, ಮಸ್ತ್ ಫ್ಲೇವರ್ ಬಿಟ್ಕೊಡ್ತದ್ರಿ ಬೆಳ್ಳುಳ್ಳಿಲಿಂದ. ಇವಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಮ್ಮಂತ್ರಿ. ಸ್ವಲ್ಪ ಫ್ರೈ ಆದಮೇಲೆ ಈಗ ಏನು ಮಾಡ್ತೀನಿ ರೀ, ಉಳ್ಳಾಗಡ್ಡಿ ಸೇರಿಸ್ಬಿಡ್ತೀನಂತ್ರಿ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಇಲ್ಲಿ ಮಾಡ್ಕೋಬೋದ್ರಿ. ಈಗ ಮೀಡಿಯಮ್ ಉರಿನಾಗ ಇವಕ್ಕೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತೀನಂತ್ರಿ. ಈಗ ಇದ್ರಾಗ ಸಣ್ಣ ಹೋಳಿದು ಕ್ಯಾಪ್ಸಿಕಮ್ ಸೇರಿಸ್ಲತ್ತೀನಿ ರೀ. ಮತ್ತು ಇಲ್ಲಿ ಸ್ವೀಟ್ ಕಾರ್ನು ಸೇರಿಸ್ಬಿಡ್ತೀನಂತ. ಈಗ ಇವೆರಡಕ್ಕೂ ಸ್ವಲ್ಪ ಫ್ರೈ ಮಾಡ್ಕೋತೀನಂತ್ರಿ. ಪೂರ್ತಿ ಸಾಫ್ಟ್ನೂ ಆಗಬಾರ್ದ್ರಿ, ಇಲ್ಲಿ ಸ್ವಲ್ಪ ಕ್ರಂಚಿಯಾಗೆ ಇರಬೇಕು. ಈಗ ನೋಡ್ರಿ, ಇದ್ರಾಗ ಒಂದು ಸ್ವಲ್ಪ ಇಲ್ಲಿ ಪುಡಿ ಖಾರ ಸೇರಿಸ್ಬಿಡ್ತೀನಂತ್ರಿ. ಮತ್ತಿಲ್ಲಿ ಉಪ್ಪನ್ನು ಹಾಕ್ಬಿಡ್ತೀನಂತ್ರಿ. ಪಾಸ್ತಾ ಕುದಿಸ್ಬೇಕಾದ್ರೆ ನಾವು ಉಪ್ಪು ಸೇರಿಸಿದೆವು, ಸ್ವಲ್ಪ ಕಮ್ಮಿ ಹಾಕೋಬೇಕಾಗ್ತದೆ ಇಲ್ಲಿ. ಈಗೆಲ್ಲ ಚಂದನ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೋತೀನಂತ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 3 ಟೊಮೆಟೊ ಏನು ಮಾಡ್ತೀನಿ ರೀ, ನಾ ಹಿಂಗೆ ಗ್ರೈಂಡ್ ಮಾಡ್ಕೊಂಡು ತಂದು, ಅಂದರೆ ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಂಡು ತಂದು ಇದ್ರಾಗ ಹಾಕ್ಬಿಡ್ತೀನಂತ. ನಾವಿಲ್ಲಿ ರೆಡ್ ಸಾಸ್ ಪಾಸ್ತಾ ಮಾಡ್ಲತ್ತಿದ್ದೇವ್ರಿ. ಈಗ ಇದಕ್ಕೆಲ್ಲ ಚಂದ ಕಲಸಿ ಒಂದು 2-3 ನಿಮಿಷ ಇದಕ್ಕೆ ಕುದಿಸ್ಬೇಕಾಗ್ತದೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ಇದ್ರಾಗ ಸ್ವಲ್ಪ ಇಲ್ಲಿ ಸಕ್ಕರೆ ಹಾಕ್ಬಿಡ್ತೀನಂತ್ರಿ. ಮತ್ತು ಕೆಚಪ್ ಹಾಕ್ಲತ್ತೀನಿ ರೀ, ಟೊಮೆಟೊ ಕೆಚಪ್ಪು ಸೇರಿಸ್ಬಿಟ್ಟೀನಿ. ಹಾಗೆ ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನು ಸೇರಿಸ್ಬಿಡ್ತೀನಂತ. ಇಲ್ಲಿ ಆರಿಗ್ಯಾನೋ ಸೇರಿಸ್ಲತ್ತೀನಿ ರೀ. ಮತ್ತು ಇಲ್ಲಿ ಕರಿ ಮೆಣಸಿನ ಪುಡಿನೂ ಸೇರಿಸ್ಲತ್ತೀನಿ ರೀ. ಎಲ್ಲ ಹಾಕಿದ್ಮೇಲೆ ಚಂದ ಮಿಕ್ಸ್ ಮಾಡಮಂತ. ಮತ್ತೀಗ ಕುದಿಸಿಟ್ಟಿದ್ದು ಪಾಸ್ತಾ ತಂದು ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಸಾವಕಾಶಿಗೆ ಏನು ಮಾಡಬೇಕಾಗ್ತದೆ ನಾವಂದ್ರೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ, ಇಲ್ಲಾಂದ್ರೆ ಮುರಿದು ಬಿಡ್ತಾವ್ರಿ ಪಾಸ್ತಾ ಎಲ್ಲ. ಅದಕ್ಕೆ ಒಂದು 2 ನಿಮಿಷ ಕುದಿಸ್ತಾರೆ ಸಾಕ್ರಿ, ಅಂದರೆ ಪರ್ಫೆಕ್ಟಾಗಿ ಇಲ್ಲಿ ಕುದಿತಾವ. ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡೇನ್ರಿ. ಈಗ ಇದ್ರದ್ದು ಟೇಸ್ಟು ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ನಾ ಇಲ್ಲಿ ಒಂದು ಚೀಸ್ ಸ್ಲೈಸು ಹಾಕ್ಲತ್ತೀನಿ ರೀ. ಬೇಕಾದ್ರೆ ಕ್ಯೂಬ್ ಇದ್ರೆ ನೀವು ಗ್ರೇಟ್ ಮಾಡಿನೂ ಹಾಕೋಬೋದು, ನಡೀತದೆ. ಈಗ ಚಂದ ಕಲಿಸ್ತಾರ ಆಯ್ತು ರೀ. ನಮ್ಮದು ಹೆಲ್ದಿ ಜೋಳದ್ದು ರೆಡ್ ಸಾಸ್ ಪಾಸ್ತಾ ರೆಡಿಯಾಗಿ ಬಿಡ್ತಾವ್ರಿ.